ಹತ್ತಿ ಬೆಳೆದಿದ್ದ ದುಡ್ಡು. ಒಂದಕ್ಕೆ ಹತ್ತಿ ಮಾರಿದ್ರೆ ಬಂದಿದ್ ಇಷ್ಟೇ ದುಡ್ಡು. ಏನ್ ಮಾಡ್ಬೇಕು ದುಡ್ಡನ್ನ ತಗೊಂಡಿ ನಿಮ್ಮ ಹತ್ರನೇ ಇಟ್ಕೊಳ್ರಿ. ನಾವ್ ಯಾವ ತರ ಬೀಜ ಬಿತ್ತನೆ ಮಾಡ್ತೀವೋ ಆ ತರ ಲಾಭ ಬರುತ್ತೆ. ಸರಿ, ನೀವೇ ಹೇಳಿ ಅಪ್ಪ, ಯಾವ ಬೀಜ ಬಿತ್ತನೆ ಮಾಡಬೇಕು? ಪ್ರಭಾತ್ ರವರ ರೇ ಹತ್ತಿ ಬೀಜಗಳು. ಬೇರೆ ಹತ್ತಿ ಬೀಜಗಳಿಗಿಂತ ರೇ ಹತ್ತಿ ಬೀಜದಲ್ಲಿರುವ ವಿಶೇಷ ಏನು? ಬೆಳೆ ಬೇಗ ಬರೋದ್ರಿಂದ ತಕ್ಷಣವೇ ಇನ್ನೊಂದು ಬೆಳೆಗೆ ಹೋಗ್ಬೋದು. ನೀರಿನ ಕೊರತೆ ಸಹ ತಡ್ಕೊಳ್ಳುತ್ತೆ. ದೊಡ್ಡ ದೊಡ್ಡ ಕಾಯಿಗಳು ಬೆಳೆಯುತ್ತೆ. ಈ ಗುಲಾಬಿ ಬಣ್ಣದ ಹುಳುಗಳಿಂದ ಕಾಪಾಡ್ಕೋಬಹುದು. ಗಿಡದ ಎಲೆಗಳ ಮೇಲೆ ನುಗ್ಗು ದಟ್ಟವಾಗಿರೋದ್ರಿಂದ ಈ ರಸ ಹೀರೋ ಕೀಟಾಣುಗಳಿಂದ ಬೆಳೆಗಳನ್ನ ಕಾಪಾಡ್ಕೋಬಹುದು. ಇಳುವರಿನೂ ಹೆಚ್ಚು, ಲಾಭನೂ ಹೆಚ್ಚು. ಇಂತಹ ಒಳ್ಳೆ ಬೀಜಗಳಿದ್ದಾಗ ಕಳೆದ ಬಾರಿ ಯಾಕೆ ಬಿತ್ತನೆ ಮಾಡಿಲ್ಲ? ಈ ಸಾರಿ ರೇ ಹತ್ತಿ ಬೀಜಗಳು ಬಿತ್ತನೆ ಮಾಡದೇ ಇದ್ರೆ ಮನೇಲಿ ಇರೋಕೆ ಬಿಡಲ್ಲ. ಸರಿ, ಮತ್ತೆ ಈ ಬೀಜ ಎಲ್ಲಿ ಸಿಗುತ್ತೆ ಅಪ್ಪ? ಬೀಜಗಳನ್ನು ಮಾರೋ ಯಾವುದೇ ಅಂಗಡಿಗೆ ಹೋಗಿ ಪ್ರಭಾತ್ ರವರ ರೇ ಹತ್ತಿ ಬೀಜಗಳನ್ನ ಅಂತ ಕೇಳಿದ್ರೆ ಸಾಕು. ಹತ್ತಿಯ ರಾರಾಜು ರೇ. ರೇ ಬಿತ್ತನೆ ಮಾಡಿ ಹೆಚ್ಚಿನ ಇಳುವರಿ ಪಡೆಯಿರಿ.